Yes, dear students, the next concept is trends in physical properties. Okay, what do you mean by physical properties? ಏನಾಗಾದ್ರೆ physical properties ಅಂದ್ರೆ those properties of the chemical substance can be measured without change in their identity is called physical properties. ಹಾಗಾದ್ರೆ ಯಾವುದೋ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ನಾವು ಅದ್ರ ಪ್ರಾಪರ್ಟೀಸ್ನ ಮೆಜರ್ ಮಾಡ್ತೀವಿ. ಅರ್ಥ ಆಗ್ತಿದೆ ಹಾಗಾದ್ರೆ ದೋಸ್ ಪ್ರಾಪರ್ಟೀಸ್ ಆಫ್ ದ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಮೆಜರ್ಡ್ ವಿತೌಟ್ ಚೇಂಜ್ ಇನ್ ದೇರ್ ಐಡೆಂಟಿಟಿ. ಫಾರ್ ಎಕ್ಸಾಂಪಲ್ ಕಲರ್, ಓಡರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಫಿಸಿಕಲ್ ಪ್ರಾಪರ್ಟೀಸ್. ಅದೇ ರೀತಿ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ದೋಸ್ ಪ್ರಾಪರ್ಟೀಸ್ ಆಫ್ ದ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಮೆಜರ್ಡ್ ವಿತ್ ಚೇಂಜ್ ಇನ್ ದೇರ್ ಐಡೆಂಟಿಟಿ. ಹಾಗಾದ್ರೆ ಅದ್ರ ಪ್ರಾಪರ್ಟೀಸ್ನ ನೀವು ಮೆಜರ್ ಮಾಡಕ್ ಹೋದಾಗ ಅದ್ರ ಐಡೆಂಟಿಟಿ ಏನಾಗುತ್ತೆ, ಚೇಂಜ್ ಆಗ್ತಾ ಇದೆ ಅಂದ್ರೆ ಅದನ್ನು ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರೆದಿದ್ದೀವಿ. ಅದು ಎಕ್ಸಾಂಪಲ್ ಅಸಿಡಿಟಿ, ಬೇಸಿಸಿಟಿ, ಕಂಬಸ್ಟಬಿಲಿಟಿ ಆರ್ ದ ಗುಡ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಪ್ರಾಪರ್ಟೀಸ್. ಓಕೆ, ಹಾಗಾದ್ರೆ ನೀವು ಫಿಸಿಕಲ್ ಪ್ರಾಪರ್ಟೀಸ್ ನಲ್ಲಿ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ವೇಪರೈಸೇಷನ್, ಅಟೋಮೈಸೇಷನ್, okay, these are the important physical properties. But in this chapter we shall discuss about the new four important physical properties are: the first one is atomic radius, atomic radius, atomic radius, okay, and the second one is ionization enthalpy, ionization enthalpy, ionization enthalpy, and the third one is electron gain affinity, electron gain affinity, electron gain affinity, and the fourth one is electronegativity, and the fourth one is electronegativity, electronegativity. These are the important four physical properties are discussed in the periodic table chapter. Okay, very important concept ಅಪ್ಪ ಇವು. ಈ ನಾಲ್ಕು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನೀವು ಪ್ರತಿಯೊಂದು ಚಾಪ್ಟರ್ ಅಂದರೆ ಎಸ್ ಬ್ಲಾಕು, ಪಿ ಬ್ಲಾಕ್ ಎಲ್ಲಿ ಬರುತ್ತೆ ಈ ನಾಲ್ಕು ಪ್ರಾಪರ್ಟಿನ ನೀವು ಡೀಟೇಲ್ ಆಗಿ ಓದ್ತೀರಾ. ಹಾಗಾಗಿ ಇದು ಬೇಸಿಕ್ಸು ಇಲ್ಲಿ ಚೆನ್ನಾಗಿ ಕಲ್ತ್ಕೊಂಡ್ರೆ ತುಂಬ ಈಸಿ ಅನಿಸುತ್ತೆ. ಓಕೆ, ಈಗ ನಾವು ಒನ್ ಬೈ ಒನ್ ಸ್ಟಡಿ ಮಾಡೋಣ ಮಕ್ಕಳೇ. ದ ಫಸ್ಟ್ ಒನ್ ಈಸ್ ಅಟೋಮಿಕ್ ರೇಡಿಯಸ್. ಅಟೋಮಿಕ್ ರೇಡಿಯಸ್ ಏನಾಗಾದ್ರೆ ಅಟೋಮಿಕ್ ರೇಡಿಯಸ್ ಅಂತಕ್ಕಂಥದ್ದು, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಅಟೋಮಿಕ್ ರೇಡಿಯಸ್? ಹಾಗಾದ್ರೆ ಅಟೋಮಿಕ್ ರೇಡಿಯಸ್ ಡೆಫಿನೇಷನ್ ನ ಯಾವ ರೀತಿ ಹೇಳ್ತೀವಿ ಅಂತಕ್ಕಂಥದ್ದು. ಓಕೆ ನೋಡಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಡಿಸ್ಟೆನ್ಸ್ ಬಿಟ್ವೀನ್ the distance between the distance between okay center of the nucleus, the distance between center of the nucleus, center of the nucleus, center of the nucleus and outermost electron cloud, outermost electron cloud, outermost electron cloud, okay, of an atom, of an atom, of an atom is called atomic radius, is called atomic radius. ಇದನ್ನು ನಾವು ಅಟೋಮಿಕ್ ರೇಡಿಯಸ್ ಅಂತ ಕರೆದಿದ್ದೀವಿ ಮಕ್ಕಳ. ಅಟೋಮಿಕ್ ರೇಡಿಯಸ್ ಅಂತಕ್ಕಂಥದ್ದು ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಂಡ್ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಕ್ಲೌಡ್ ಆಫ್ ಎನ್ ಆಟಮ್ ಈಸ್ ಕಾಲ್ಡ್ ಅಟೋಮಿಕ್ ರೇಡಿಯಸ್. ಫಾರ್ ಎಕ್ಸಾಂಪಲ್ ನೋಡಿ, this is the center of the nucleus, electron revolve around the nucleus in a circular path. okay, ಹಾಗಾದ್ರೆ ಈ ನ್ಯೂಕ್ಲಿಯಸ್ ಮತ್ತೆ ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಕ್ಲೌಡ್ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಅಟೋಮಿಕ್ ರೇಡಿಯಸ್, AR ಅಂತಕ್ಕಂಥದ್ದು. ಅರ್ಥ ಆಗ್ತಿದೆ ಹಾಗಾದ್ರೆ ಅಟೋಮಿಕ್ ರೇಡಿಯಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಕ್ಲೌಡ್ ಆಫ್ ಎನ್ ಆಟಮ್ ಈಸ್ ಕಾಲ್ಡ್ ಅಟೋಮಿಕ್ ರೇಡಿಯಸ್. ಓಕೆ, ಹಾಗಾದ್ರೆ ಡೆಫಿನೇಷನ್ ಅರ್ಥ ಆದ್ಮೇಲೆ ನೆಕ್ಸ್ಟ್ ಥಿಂಗ್ ಏನು ಬರುತ್ತೆ, ಹೌ ಅಟೋಮಿಕ್ ರೇಡಿಯಸ್ ವೇರಿ ವಿತ್ ಪೀರಿಯಾಡಿಕ್ ಟೇಬಲ್. ಹಾಗಾದ್ರೆ ಈ ಅಟೋಮಿಕ್ ರೇಡಿಯಸ್ ಪೀರಿಯಾಡಿಕ್ ಟೇಬಲ್ ಮೇಲೆ ಯಾವ ರೀತಿ ಎಫೆಕ್ಟ್ ನ ನೀಡಿದೆ ಅಂತಕ್ಕಂಥದ್ದು. ಹೌ ಓಕೆ ಅಟೋಮಿಕ್ ರೇಡಿಯಸ್, ಹೌ ಅಟೋಮಿಕ್ ರೇಡಿಯಸ್, ಹೌ ಅಟೋಮಿಕ್ ರೇಡಿಯಸ್ ವೇರಿ ವಿತ್
periodic table. Vary with periodic table. Periodic table. Okay. ಹಾಗಾದ್ರೆ how atomic radius vary with periodic table? First one to along the period ಅಂತ ಬರುತ್ತೆ ನೋಡಿ. Along the period. Okay. Along the period ಅಂದ್ರೆ ಏನು? Left to right. Left to right. Left ಇಂದ right ಗೆ periodic table ಅಲ್ಲಿ ಗ್ರೂಪ್ 1ನೇ ಎಲಿಮೆಂಟ್ ಇಂದ ಗ್ರೂಪ್ 18th ಎಲಿಮೆಂಟ್ಸ್ ಲೆಫ್ಟ್ ಇಂದ ರೈಟ್ ಗೆ ಅಂತ ಹೇಳ್ತೀವಲ್ವಾ ಅಲಾಂಗ್ ದ ಪೀರಿಯಡ್. ಅಂಡ್ ನೆಕ್ಸ್ಟ್ ಒನ್ ಬರ್ತದೆ ಡೌನ್ ದ ಗ್ರೂಪ್. ಡೌನ್ ದ ಗ್ರೂಪ್ ಅಲಾಂಗ್ ದ ಪೀರಿಯಡ್ ಡೌನ್ ದ ಗ್ರೂಪ್ ಅಂತಕ್ಕಂಥದ್ದು. ಹಾಗಾದ್ರೆ ಡೌನ್ ದ ಗ್ರೂಪ್ ಅಂದ್ರೆ ಟಾಪ್ ಟು ಬಾಟಮ್. ಟಾಪ್ ಟು ಬಾಟಮ್. ಡೌನ್ ದ ಗ್ರೂಪ್ ನಥಿಂಗ್ ಬಟ್ ಟಾಪ್ ಟು ಬಾಟಮ್. ಅಲಾಂಗ್ ದ ಪೀರಿಯಡ್ ನಥಿಂಗ್ ಬಟ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್. ಓಕೆ. ಅಲಾಂಗ್ ದ ಪೀರಿಯಡ್ atomic radius decreases. ಓಕೆ. ಹಾಗಾದ್ರೆ ಅಟೋಮಿಕ್ ರೇಡಿಯಸ್ ಏನಾಗ್ತಾ ಇದೆ ಅಲಾಂಗ್ ದ ಪೀರಿಯಡ್ ನಲ್ಲಿ? ಅಟೋಮಿಕ್ ರೇಡಿಯಸ್ ಡಿಕ್ರೀಸಸ್. ಡಿಕ್ರೀಸಸ್ ಅಂದ್ರೆ ಕಡಿಮೆ ಆಗ್ತಾ ಇದೆ. ಅಲಾಂಗ್ ದ ಪೀರಿಯಡ್ ಅಟೋಮಿಕ್ ರೇಡಿಯಸ್ ಡಿಕ್ರೀಸಸ್ ಕಡಿಮೆ ಆಗುತ್ತಂತೆ. ಯಾಕಾಗಾದ್ರೆ ಕಡಿಮೆ ಆಗುತ್ತೆ? ಬಿಕಾಸ್ ದ ಆಡೆಡ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ದ ಸೇಮ್ ಶೆಲ್. ಸೇಮ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ ನೋಡಿ. ಬಿಕಾಸ್ ರೀಸನ್ ಏನಪ್ಪ? The added electrons enters into the same shell. Same quantum number. ಎಂತ ಕ್ವಾಂಟಮ್ ನಂಬರ್? ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವು ಯಾವ್ದಾದ್ರು ಒಂದು ನೈಟ್ರೋಜನ್ ಫಸ್ಟ್ ಕಾರ್ಬನ್ ಬರ್ಕೊಂತೀವಿ, ನೈಟ್ರೋಜನ್ ಆಕ್ಸಿಜನ್. ಕಾರ್ಬನ್ ಅಟೋಮಿಕ್ ನಂಬರ್ 6, ನೈಟ್ರೋಜನ್ 7, ಆಕ್ಸಿಜನ್ 8. ನೋಡಿ ಅಲಾಂಗ್ ದ ಪೀರಿಯಡ್ ಅಟೋಮಿಕ್ ನಂಬರ್ ಏನಾಗ್ತಾ ಇದೆ? ಇನ್ಕ್ರೀಸಸ್. ಓಕೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ನಿಯರೆಸ್ಟ್ ನೋಬಲ್ ಗ್ಯಾಸ್ ಯಾವುದು? ಹೀಲಿಯಂ. ಓಕೆ. 2s2 2p2 ಅಂತ ಬರಿತೀವಿ. ಹಿಯರ್ 2s2 2p3 2s2 2p4. ಓಕೆ. ಇಲ್ಲಿ ನೋಡಿ ಮಕ್ಕಳ 2s 2p ಅರ್ಥ ಆಗ್ತಿದೆಯಾ? ಹಾಗಾದ್ರೆ 2s 2p ಅಂತಕ್ಕಂಥದ್ದು. ಇಲ್ಲಿ 2s 2p ಅಂತಕ್ಕಂಥದ್ದು ಅಂದ್ರೆ ಇದನ್ನ ನಾನು 1 ಅಂತ ತಗೊಂತೀನಿ, 1s. ಓಕೆ. ಇದನ್ನ ನಾವೇನಂತ ತಗೊಂತೀವಿ? 2s ಅಂದ್ರೆ ಸೆಕೆಂಡ್ ಕ್ವಾಂಟಮ್ ನಂಬರ್, ಸೆಕೆಂಡ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತಕ್ಕಂಥದ್ದು. ಅಂದ್ರೆ ಈಗ 1s2 2s2 2p6. ಈಗ 2s2 ಅಂತಂದ್ರೆ 1 2 3 4 electrons. Again 2s2 2p3 ಅಂದ್ರೆ 5 electrons. 2s2 2p4 ಅಂತಂದ್ರೆ 6 electrons. ಅಂದ್ರೆ ಒಂದೇ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಲ್ಲಿ, ಸೇಮ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಲ್ಲಿ ಎಂಡ್ ಆಗ್ತಾ ಇದೆ. ಅದಕ್ಕೋಸ್ಕರ ಅಟೋಮಿಕ್ ರೇಡಿಯಸ್ ಏನಾಗ್ತಾ ಇದೆ? ಡಿಕ್ರೀಸಸ್. ನೋಡಿ ಇಲ್ಲಿ ಏನಾಗ್ತಾ ಇದೆ? ಇದು ಇನ್ನರ್ ಎಲೆಕ್ಟ್ರಾನ್ಸ್ ಅಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. 2 + 2 4, 2 + 3 5, 2 + 4 6. ಅಂದ್ರೆ ಇನ್ನರ್ ಎಲೆಕ್ಟ್ರಾನ್ ಸಂಖ್ಯೆ ಅಷ್ಟೇ ಇದೆ, ಕಾನ್ಸ್ಟೆಂಟ್ ಇದೆ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ ಇನ್ನರ್ ಎಲೆಕ್ಟ್ರಾನ್ಸ್ ಕಡಿಮೆ ಇದ್ದು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂದ್ರೆ ಶೀಲ್ಡಿಂಗ್ ಎಫೆಕ್ಟ್ ಡಿಕ್ರೀಸಸ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಶೀಲ್ಡಿಂಗ್ ಎಫೆಕ್ಟ್ ಅಂತಕ್ಕಂಥದ್ದು ಏನಾಗುತ್ತೆ? ಡಿಕ್ರೀಸಸ್. ಶೀಲ್ಡಿಂಗ್ ಎಫೆಕ್ಟ್ ಡಿಕ್ರೀಸಸ್. and hence effective nuclear charge increases. effective nuclear charge ಏನಾಗ್ತಾ ಇದೆ? increases. effective nuclear charge increase ಆಗುತ್ತೆ. electron cloud shrinks. ಅಂದ್ರೆ ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಲ್ಲ ನ್ಯೂಕ್ಲಿಯಸ್ ಹತ್ರ ಬರ್ಲಿಕ್ಕೆ ಇಷ್ಟಪಡ್ತಾ ಇರುತ್ತೆ. ಎಲೆಕ್ಟ್ರಾನ್ ಕ್ಲೌಡ್ ಶ್ರಿಂಕ್ಸ್ ಅಂತಕ್ಕಂಥದ್ದು. ಎಲೆಕ್ಟ್ರಾನ್ ಕ್ಲೌಡ್ ಶ್ರಿಂಕ್ಸ್ ಅಂತಕ್ಕಂಥದ್ದು. ಎಲೆಕ್ಟ್ರಾನ್ ಕ್ಲೌಡ್ ಏನಾಗುತ್ತೆ? ಶ್ರಿಂಕ್ ಆಗ್ಬಿಡುತ್ತೆ. ಹಾಗಾಗಿ ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಆಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಶ್ರಿಂಕ್ ಆಗುತ್ತೆ. ಎಲೆಕ್ಟ್ರಾನ್ ಕ್ಲೌಡ್ ಶ್ರಿಂಕ್ ಆಗೋದ್ರಿಂದ ಅಟೋಮಿಕ್ ರೇಡಿಯಸ್ ಏನಾಗ್ತಾ ಇದೆ? ಡಿಕ್ರೀಸಸ್. ಹಾಗಾದ್ರೆ ಅಲಾಂಗ್ ದ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಅಟೋಮಿಕ್ ರೇಡಿಯಸ್ ಡಿಕ್ರೀಸಸ್, ಕಡಿಮೆ ಆಗ್ತಾ ಇದೆ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಡೌನ್ ದ ಗ್ರೂಪ್. ಬರೋಣ. ಡೌನ್ ದ ಗ್ರೂಪ್ ಅಂದ್ರೆ ಟಾಪ್ ಟು ಬಾಟಮ್ ಅಂತಕ್ಕಂಥದ್ದು. ಓಕೆ. ಡೌನ್ ದ ಗ್ರೂಪ್ ಅಟೋಮಿಕ್ ರೇಡಿಯಸ್ increases. ಅಟೋಮಿಕ್ ರೇಡಿಯಸ್ ಏನಾಗ್ತಾ ಇದೆ?
ಇನ್ಕ್ರೀಸಸ್ ಜಾಸ್ತಿ ಆಗುತ್ತಂತೆ. ಗಿವ್ ರೀಸನ್ ಯಾಕಾಗಾದ್ರೆ ಜಾಸ್ತಿ ಆಗುತ್ತೆ? ಬಿಕಾಸ್ ದ ಆಡೆಡ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ದ ನ್ಯೂ ಶೆಲ್. ಓಕೆ, ಬಿಕಾಸ್ the added electrons enters into the new shell. ಹೊಸ ಶೆಲ್ ಗೆ ಏನಾಗ್ತಾ ಇದೆ? ಅಡಿಷನ್ ಆಗ್ತಾ ಇದೆ. enters into the new shell. ಇದು ಸೇಮ್ ಶೆಲ್, ಅದು ನ್ಯೂ ಶೆಲ್ ಅಂದ್ರೆ ನ್ಯೂ ಕ್ವಾಂಟಮ್ ನಂಬರ್ ಹೊಸ ಕ್ವಾಂಟಮ್ ನಂಬರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನೋಡಿ 2s1 3s1 4s1 5s1 ಇದು ಗ್ರೂಪ್ 1 ನೋಡಿ. ಇದು ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ, ನ್ಯೂ ಶೆಲ್ ಅಂತಕ್ಕಂಥದ್ದು. ಮತ್ತೆ ಶೀಲ್ಡಿಂಗ್ ಎಫೆಕ್ಟ್ ಇನ್ಕ್ರೀಸಸ್. ಶೀಲ್ಡಿಂಗ್ ಎಫೆಕ್ಟ್ ಏನಾಗುತ್ತೆ? ಇನ್ಕ್ರೀಸಸ್. ಶೀಲ್ಡಿಂಗ್ ಎಫೆಕ್ಟ್ ಇನ್ಕ್ರೀಸಸ್. ಶೀಲ್ಡಿಂಗ್ ಎಫೆಕ್ಟ್ ಅಂತಕ್ಕಂಥದ್ದು ಏನಾಗ್ತಾ ಇರುತ್ತೆ? ಇನ್ಕ್ರೀಸಸ್. ಯಾಕಾಗಂದ್ರೆ ಶೀಲ್ಡಿಂಗ್ ಎಫೆಕ್ಟ್ ಇನ್ಕ್ರೀಸ್ ಆಗುತ್ತೆ ಅಂತ ನೋಡಿ ನೀವು ಹೇಳ್ಬೋದು. ಇವಾಗ ಫಸ್ಟ್ ಗ್ರೂಪ್ 1 ಎಲಿಮೆಂಟ್ ಅಂತ ತಗೋತೀರಾ ಮಕ್ಕಳ. ಗ್ರೂಪ್ 1 ಎಲಿಮೆಂಟ್ ಅಂತ ತಗೊಂಡಾಗ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಅಂತ ಹೀಗೆ ಹೇಳ್ತಿರಲ್ವಾ. ನೋಡಿ 1s1 2s1 3s1 4s1 5s1 ಅಂತ ಬರ್ಕೊಂತೀರಾ. ಅಂದ್ರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಏನಾಗಿದೆ? ಕಾನ್ಸ್ಟೆಂಟ್ ಇದೆ. ಇನ್ನರ್ ಎಲೆಕ್ಟ್ರಾನ್ ಸಂಖ್ಯೆ ನೋಡ್ಕೊಳ್ಳೋಣ. ಇನ್ನರ್ ಎಲೆಕ್ಟ್ರಾನ್ ಸಂಖ್ಯೆ ಏನಿದೆ? ಜಾಸ್ತಿ ಇದೆ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಸಂಖ್ಯೆ ಏನಿದೆ? ಕಡಿಮೆ ಇದೆ. ಇನ್ನರ್ ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಇದ್ದು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಸಂಖ್ಯೆ ಕಡಿಮೆ ಇದ್ದಾಗ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅಂದ್ರೆ ನೋಡಿ, ನಿಮ್ಮ ಮನೆಯಲ್ಲಿ ಒಬ್ರು ಮಗ ಅಥವಾ ಮಗಳಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಕ್ಕಂಥದ್ದು ಏನು? ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದ್ಯಾ ಹಾಗಾದ್ರೆ? ಅದೇ 3-4 ಜನ ಮಕ್ಕಳಿದ್ದಾಗ 4 to 5 ಚಿಲ್ಡ್ರನ್ಸ್ ಇದ್ದಾಗ ನಿಮ್ಮನ್ನು ನೋಡ್ಕೊಳ್ತಕ್ಕಂಥದ್ದು, ಆರೈಕೆ ಮಾಡ್ತಕ್ಕಂಥದ್ದು, ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಅಷ್ಟು ಏನಿರೋದಿಲ್ಲ, ಸ್ಟ್ರಾಂಗ್ ಇರೋದಿಲ್ಲ. ಅಲ್ಲಿ ವೀಕ್ ಇರುತ್ತೆ, ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆದಂಗೆಲ್ಲ ಅಂಡ್ ಹೆನ್ಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಕ್ಕಂಥದ್ದು, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಕ್ಲೌಡ್ ಸ್ಟ್ರಿಂಕ್ ಆಗಲ್ಲ, ಸ್ವೆಲ್ ಆಗೋ ತರ ಕಾಣಿಸುತ್ತೆ. ಎಲೆಕ್ಟ್ರಾನ್ ಕ್ಲೌಡ್ ರಿಪಲ್ಷನ್ ಆಗುತ್ತೆ. ಎಲೆಕ್ಟ್ರಾನ್ ಕ್ಲೌಡ್ ರಿಪಲ್ಷನ್ ಆದಾಗ ರೇಡಿಯಸ್ ಏನಾಗುತ್ತೆ? ರೇಡಿಯಸ್ ಇನ್ಕ್ರೀಸ್ ಆಗೋ ರೀತಿ ಕಾಣಿಸುತ್ತೆ. ಅರ್ಥ ಆಗ್ತಿದೆ ಹಾಗಾದ್ರೆ? ಕ್ವಶನ್ ವೆರಿ ಇಂಪಾರ್ಟೆಂಟ್. Define atomic radius. How atomic radius vary with periodic table? What is the definition? It is defined as the distance between center of the nucleus and outermost electron cloud of an atom is called atomic radius. How atomic radius vary with the periodic table? Along the period decreases, down the group increases. Okay.